ಕೆಲ ತಿಂಗಳ ಹಿಂದಿನ ಮಾತು ನಿಮಗೆ ನೆನಪಿರಬಹುದು. ಬಿಜೆಪಿಯ ಒಬ್ಬೊಬ್ಬ ಶಾಸಕರನ್ನ ಕೂಡ ಹುಡುಕಿ ಕಲಾಪ ನಡೀತಿದ್ದ ಆ ಸಭೆಯ ಹಾಲ್ನಿಂದ ಆಚೆ ಹಾಕಲಾಗಿತ್ತು. ಬರೋಬ್ಬರಿ 18 ಮಂದಿ ಬಿಜೆಪಿಯ 18 ಮಂದಿ ಶಾಸಕರನ್ನ ಅಮಾನತುಗೊಳಿಸಿ ಸ್ಪೀಕರ್ ಯುಟಿ ಖಾದರ್ ಆದೇಶವನ್ನ ಹೊರಡಿಸಿದ್ರು. ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ಜಟಾಪಟಿಗೆ ಕಾರಣವಾಗಿದ್ದು, ನಂತರದಲ್ಲಿ ಆ 18 ಮಂದಿ ಕೂಡ ಈಗ ತಮ್ಮ ಮೇಲೆ ಹೇರಲಾಗಿರುವ ಈ ಅಮಾನತಿನ ಶಿಕ್ಷೆಯಿಂದ ವಾಪಸ್ ಬರೋ ಪ್ರಯತ್ನ ಮಾಡಿದ್ದು, ಇದೆಲ್ಲವನ್ನ ಕೂಡ ಗಮನಿಸಿದೆ. ಈಗ ಬಿಜೆಪಿ ಶಾಸಕರಿಗೆ ಸ್ಪೀಕರ್ ಯುಟಿ ಖಾದರ್ ಸಿಹಿ ಸುದ್ದಿ ನೀಡಿದ್ದಾರೆ. ಕೊನೆಗೂ ಕೇಸರಿ ಸೇನೆಯ ಮನವಿಗೆ ಮಣಿದು 18 ಶಾಸಕರ ಅಮಾನತು ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್. ಸ್ಪೀಕರ್ ಖಾದರ್ ನಡೆಯಿಂದ ಕೇಸರಿ ಸೇನೆ ಖುಷ್. ಮಾರ್ಚ್ 21 ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ 4% ಮೀಸಲಾತಿ ನೀಡಿದ್ದಕ್ಕೆ ಕೇಸರಿ ಸೇನೆ ಕೆರಳಿತ್ತು. ವಿಧಾನಸಭೆ ಅಧಿವೇಶನದಲ್ಲಿ ಪೇಪರ್ ಎಸೆದು ಬಿಜೆಪಿ ಶಾಸಕರು ಗಲಾಟೆ ಮಾಡಿದ್ರು. ಆ ಎಲ್ಲ 18 ಶಾಸಕರ ಅಮಾನತು ಹಿಂಪಡೆಯಲು ಸ್ಪೀಕರ್ ಯುಟಿ ಖಾದರ್ ಒಪ್ಪಿದ್ದಾರೆ. ಇಂದು ಸ್ಪೀಕರ್ ಮನವೊಲಿಸುವಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಯಶಸ್ವಿಯಾಗಿದ್ದಾರೆ. ಎಲ್ಲ ಅಂದುಕೊಂಡಂತೆ ಹಾಗಿದ್ರೆ 18 ಶಾಸಕರು 6 ತಿಂಗಳ ಕಾಲ ಅಮಾನತು ಆಗಿರಬೇಕಿತ್ತು. ಆದರೆ 2 ತಿಂಗಳ ಬಳಿಕ ಅಮಾನತು ವಾಪಸ್ ಪಡೆಯಲಾಗಿದೆ. ಹದಿನೆಂಟು ಶಾಸಕರ ಅಮಾನತು ವಾಪಸ್. ಬಿಜೆಪಿ ಶಾಸಕರಾದ ದೊಡ್ಡಣ್ಣಗೌಡ ಪಾಟೀಲ್, ಸಿಕೆ ರಾಮಮೂರ್ತಿ, ಡಾಕ್ಟರ್ ಅಶ್ವಥ್ ನಾರಾಯಣ, ಎಸ್ಆರ್ ವಿಶ್ವನಾಥ್, ಬೈರತಿ ಬಸವರಾಜ್, ಎಂಆರ್ ಪಾಟೀಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ಮುನಿರತ್ನ, ಬಸವರಾಜ್ ಮತ್ತಿಮೋಡ, ಧೀರಜ್ ಮುನಿರಾಜು, ಡಾಕ್ಟರ್ ಚಂದ್ರು ಲಮಾಣಿ ಮೇಲಿನ ಅನರ್ಹತೆ ರದ್ದಾಗಿದೆ. ಈಗ ನಮ್ಮ 18 ಜನ ಶಾಸಕರನ್ನ ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಅಮಾನತ್ ಮಾಡಿ ಅವರು ಯಾವುದೇ ಸಭೆ ಸಮಾರಂಭಕ್ಕೆ ಹೋಗಂಗಿಲ್ಲ ಅಂತೇಳಿ ಹೊಸ ಒಂದು ವಿಶೇಷವಾದಂತ ಒಂದು ಆದೇಶವನ್ನ ಹೊರಡಿಸಿ ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಒಂದು ಅವಮಾನ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಳೆದ ಕ್ಯಾಬಿನೆಟ್ ಸಭೆಯಲ್ಲೂ ಶಾಸಕರ ಅಮಾನತು ವಾಪಸ್ ಪಡೆಯಲು ಸಿಎಂ ಹಾಗೂ ಸಚಿವರು ಸಮ್ಮತಿಸಿದ್ರು. ಇದೀಗ ಅಮಾನತು ಆದೇಶ ವಾಪಸ್ ಪಡೆದಿದ್ದಕ್ಕೆ ಕೇಸರಿ ಸೇನೆಯು ಫುಲ್ ಖುಷ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲ ತಿಂಗಳ ಹಿಂದಿನ ಮಾತು ನಿಮಗೆ ನೆನಪಿರಬಹುದು. ಬಿಜೆಪಿಯ ಒಬ್ಬೊಬ್ಬ ಶಾಸಕರನ್ನ ಕೂಡ ಹುಡುಕಿ ಕಲಾಪ ನಡೀತಿದ್ದ ಆ ಸಭೆಯ ಹಾಲ್ನಿಂದ ಆಚೆ ಹಾಕಲಾಗಿತ್ತು. ಬರೋಬ್ಬರಿ 18 ಮಂದಿ ಬಿಜೆಪಿಯ 18 ಮಂದಿ ಶಾಸಕರನ್ನ ಅಮಾನತುಗೊಳಿಸಿ ಸ್ಪೀಕರ್ ಯುಟಿ ಖಾದರ್ ಆದೇಶವನ್ನ ಹೊರಡಿಸಿದ್ರು. ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ಜಟಾಪಟಿಗೆ ಕಾರಣವಾಗಿದ್ದು, ನಂತರದಲ್ಲಿ ಆ 18 ಮಂದಿ ಕೂಡ ಈಗ ತಮ್ಮ ಮೇಲೆ ಹೇರಲಾಗಿರುವ ಈ ಅಮಾನತಿನ ಶಿಕ್ಷೆಯಿಂದ ವಾಪಸ್ ಬರೋ ಪ್ರಯತ್ನ ಮಾಡಿದ್ದು, ಇದೆಲ್ಲವನ್ನ ಕೂಡ ಗಮನಿಸಿದೆ. ಈಗ ಬಿಜೆಪಿ ಶಾಸಕರಿಗೆ ಸ್ಪೀಕರ್ ಯುಟಿ ಖಾದರ್ ಸಿಹಿ ಸುದ್ದಿ ನೀಡಿದ್ದಾರೆ. ಕೊನೆಗೂ ಕೇಸರಿ ಸೇನೆಯ ಮನವಿಗೆ ಮಣಿದು 18 ಶಾಸಕರ ಅಮಾನತು ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್. ಸ್ಪೀಕರ್ ಖಾದರ್ ನಡೆಯಿಂದ ಕೇಸರಿ ಸೇನೆ ಖುಷ್. ಮಾರ್ಚ್ 21 ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ 4% ಮೀಸಲಾತಿ ನೀಡಿದ್ದಕ್ಕೆ ಕೇಸರಿ ಸೇನೆ ಕೆರಳಿತ್ತು. ವಿಧಾನಸಭೆ ಅಧಿವೇಶನದಲ್ಲಿ ಪೇಪರ್ ಎಸೆದು ಬಿಜೆಪಿ ಶಾಸಕರು ಗಲಾಟೆ ಮಾಡಿದ್ರು. ಆ ಎಲ್ಲ 18 ಶಾಸಕರ ಅಮಾನತು ಹಿಂಪಡೆಯಲು ಸ್ಪೀಕರ್ ಯುಟಿ ಖಾದರ್ ಒಪ್ಪಿದ್ದಾರೆ.
ಇಂದು ಸ್ಪೀಕರ್ ಮನವೊಲಿಸುವಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಯಶಸ್ವಿಯಾಗಿದ್ದಾರೆ. ಎಲ್ಲ ಅಂದುಕೊಂಡಂತೆ ಹಾಗಿದ್ರೆ 18 ಶಾಸಕರು 6 ತಿಂಗಳ ಕಾಲ ಅಮಾನತು ಆಗಿರಬೇಕಿತ್ತು. ಆದರೆ 2 ತಿಂಗಳ ಬಳಿಕ ಅಮಾನತು ವಾಪಸ್ ಪಡೆಯಲಾಗಿದೆ. ಹದಿನೆಂಟು ಶಾಸಕರ ಅಮಾನತು ವಾಪಸ್. ಬಿಜೆಪಿ ಶಾಸಕರಾದ ದೊಡ್ಡಣ್ಣಗೌಡ ಪಾಟೀಲ್, ಸಿಕೆ ರಾಮಮೂರ್ತಿ, ಡಾಕ್ಟರ್ ಅಶ್ವಥ್ ನಾರಾಯಣ, ಎಸ್ಆರ್ ವಿಶ್ವನಾಥ್, ಬೈರತಿ ಬಸವರಾಜ್, ಎಂಆರ್ ಪಾಟೀಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ಮುನಿರತ್ನ, ಬಸವರಾಜ್ ಮತ್ತಿಮೋಡ, ಧೀರಜ್ ಮುನಿರಾಜು, ಡಾಕ್ಟರ್ ಚಂದ್ರು ಲಮಾಣಿ ಮೇಲಿನ ಅನರ್ಹತೆ ರದ್ದಾಗಿದೆ. ನಮ್ಮ 18 ಜನ ಶಾಸಕರನ್ನ ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಅಮಾನತ್ ಮಾಡಿ ಅವರು ಯಾವುದೇ ಸಭೆ ಸಮಾರಂಭಕ್ಕೆ ಹೋಗಂಗಿಲ್ಲ ಅಂತೇಳಿ ಹೊಸ ಒಂದು ವಿಶೇಷವಾದಂತ ಒಂದು ಆದೇಶವನ್ನ ಹೊರಡಿಸಿ ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಒಂದು ಅವಮಾನ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಳೆದ ಕ್ಯಾಬಿನೆಟ್ ಸಭೆಯಲ್ಲೂ ಶಾಸಕರ ಅಮಾನತು ವಾಪಸ್ ಪಡೆಯಲು ಸಿಎಂ ಹಾಗೂ ಸಚಿವರು ಸಮ್ಮತಿಸಿದ್ರು. ಇದೀಗ ಅಮಾನತು ಆದೇಶ ವಾಪಸ್ ಪಡೆದಿದ್ದಕ್ಕೆ ಕೇಸರಿ ಸೇನೆಯು ಫುಲ್ ಖುಷ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಲ ತಿಂಗಳ ಹಿಂದಿನ ಮಾತು ನಿಮಗೆ ನೆನಪಿರಬಹುದು. ಬಿಜೆಪಿಯ ಒಬ್ಬೊಬ್ಬ ಶಾಸಕರನ್ನ ಕೂಡ ಹುಡುಕಿ ಕಲಾಪ ನಡೀತಿದ್ದ ಆ ಸಭೆಯ ಹಾಲ್ನಿಂದ ಆಚೆ ಹಾಕಲಾಗಿತ್ತು. ಬರೋಬ್ಬರಿ 18 ಮಂದಿ ಬಿಜೆಪಿಯ 18 ಮಂದಿ ಶಾಸಕರನ್ನ ಅಮಾನತುಗೊಳಿಸಿ ಸ್ಪೀಕರ್ ಯುಟಿ ಖಾದರ್ ಆದೇಶವನ್ನ ಹೊರಡಿಸಿದ್ರು. ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ಜಟಾಪಟಿಗೆ ಕಾರಣವಾಗಿದ್ದು, ನಂತರದಲ್ಲಿ ಆ 18 ಮಂದಿ ಕೂಡ ಈಗ ತಮ್ಮ ಮೇಲೆ ಹೇರಲಾಗಿರುವ ಈ ಅಮಾನತಿನ ಶಿಕ್ಷೆಯಿಂದ ವಾಪಸ್ ಬರೋ ಪ್ರಯತ್ನ ಮಾಡಿದ್ದು, ಇದೆಲ್ಲವನ್ನ ಕೂಡ ಗಮನಿಸಿದೆ. ಈಗ ಬಿಜೆಪಿ ಶಾಸಕರಿಗೆ ಸ್ಪೀಕರ್ ಯುಟಿ ಖಾದರ್ ಸಿಹಿ ಸುದ್ದಿ ನೀಡಿದ್ದಾರೆ. ಕೊನೆಗೂ ಕೇಸರಿ ಸೇನೆಯ ಮನವಿಗೆ ಮಣಿದು 18 ಶಾಸಕರ ಅಮಾನತು ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್. ಸ್ಪೀಕರ್ ಖಾದರ್ ನಡೆಯಿಂದ ಕೇಸರಿ ಸೇನೆ ಖುಷ್. ಮಾರ್ಚ್ 21 ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಗಳಲ್ಲಿ 4% ಮೀಸಲಾತಿ ನೀಡಿದ್ದಕ್ಕೆ ಕೇಸರಿ ಸೇನೆ ಕೆರಳಿತ್ತು. ವಿಧಾನಸಭೆ ಅಧಿವೇಶನದಲ್ಲಿ ಪೇಪರ್ ಎಸೆದು ಬಿಜೆಪಿ ಶಾಸಕರು ಗಲಾಟೆ ಮಾಡಿದ್ರು. ಆ ಎಲ್ಲ 18 ಶಾಸಕರ ಅಮಾನತು ಹಿಂಪಡೆಯಲು ಸ್ಪೀಕರ್ ಯುಟಿ ಖಾದರ್ ಒಪ್ಪಿದ್ದಾರೆ. ಇಂದು ಸ್ಪೀಕರ್ ಮನವೊಲಿಸುವಲ್ಲಿ